ಇದೊಂದು ದುರ್ಘಟನೆ. ಇದು ಒಬ್ಬರು ವಕೀಲರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಬಹಳ ಬಹಳ ನೋವಿನ ಸಂಗತಿ. 23 ವಯಸ್ಸು ಆ ವ್ಯಕ್ತಿಗೆ, ಆ ವಕೀಲರಿಗೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಾಗಿರ್ತಕ್ಕಂಥ ಘಟನೆ ಇದು. ಜೀವನದ ಆರಂಭಿಕ ಹಂತದಲ್ಲಿಯೇ 23 ವರ್ಷ, ಏನಂದ್ರೆ ಏನು ನೋಡದೇ ಇರ್ತಕ್ಕಂಥ ಏಜು. ಈಗಷ್ಟೇ ಒಂದು ಕೆರಿಯರ್ ಶುರುವಾಗ್ತಾ ಇತ್ತು, ವಕೀಲರಾಗಿದ್ದರು. ತಂದೆ ಕೊಟ್ಟಂಥ ಟಾರ್ಚರ್, ಬಾಲ್ಯದಿಂದ ತನಗೆ ತಮ್ಮ ತಂದೆ ಯಾವ ಟಾರ್ಚರ್ ಕೊಟ್ಟರೋ ಆ ಒಂದೇ ಒಂದು ಕಾರಣಕ್ಕೆ ಈ ವ್ಯಕ್ತಿ ಎಲ್ಲವನ್ನೂ ಗಮನಿಸಿಕೊಂಡು ನಾನಿನ್ನು ಬದುಕಲ್ಲ, ಆ ಹಂತಕ್ಕೆ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರೋದು. ಸುದೀರ್ಘ ಪತ್ರ ಬರೆದಿರೋದು ಇವರು, ಡೆತ್ ನೋಟ್ ಬರೆದಿಟ್ಟಿರೋದು ಸುದೀರ್ಘವಾಗಿದೆ. ಅದು 23 ವರ್ಷದ ಯುವ ವಕೀಲ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ನಾವು ಯಾವಾಗಲೂ ಅನೇಕರು ಭಾವಿಸೋದೇನು ಅಂತ ಹೇಳಿದ್ರೆ, ಸ್ಟ್ರಿಕ್ಟು ತುಂಬ ಸ್ಟ್ರಿಕ್ಟ್ ಆಗಿರಬೇಕು, ಹಾಗಿರಬೇಕು, ಹೀಗಿರಬೇಕು, ಒಂದು ಕಡ್ಡಿ ಅಲುಗಾಡಬಾರ್ದು. ಪರ್ಸನ್ನಿಂದ ಪರ್ಸನ್ಗೆ ಬಹಳ ವಿಭಿನ್ನವಾಗಿರ್ತಾರೆ. ತಂದೆಯಂತೆ ಮಗ ಇರಲ್ಲ, ಮಗನಂತೆ ಮೊಮ್ಮಗ ಇರಲ್ಲ, ಅಲ್ವಾ? ತಂಗಿ ಅಂತಲೇ ಅಣ್ಣ ಇರಲ್ಲ, ಅಣ್ಣನಂತಲೇ ತಂಗಿ ಇರಲ್ಲ, ಚೇಂಜ್ ಆಗುತ್ತದು. ಹಾಗಿದ್ದಾಗ ಈತ ಬರೆದಿರೋದೇನು ಅಂತ ಹೇಳಿದ್ರೆ, ಅಪ್ಪ ಕೊನೆಗೂ ನೀವು ಗೆದ್ದು ಬಿಟ್ರಿ, ನಾನು ಸೋತು ಹೋಗಿದ್ದೀನಿ. ಅಂದರೆ ನೀವು ಅದು ಕೆಲವರು ಹೇಳ್ತಾರಲ್ಲ, ಒಂದು ಪಾರಿವಾಳವನ್ನು ನೀವು ಹೇಗೆ ಹಿಡ್ಕೊಳ್ತೀರಿ ಅಂತ. ಒಂದು ಪಾರಿವಾಳವನ್ನು ನೀವು ಹೋಲ್ಡ್ ಮಾಡ್ತೀರಿ ಸರಿ, ಜೆಂಟಲಾಗಿ ಹಿಡ್ಕೊಳ್ಬೇಕು ಅದನ್ನು. ಅದಕ್ಕೆ ಒಂದು ಸುರಕ್ಷಿತ ಭಾವನೆ ಇರುವ ರೀತಿಯಲ್ಲೂ ಇಟ್ಕೊಳ್ಬೇಕು ನೀವು. ಪಾರಿವಾಳ ನಿಮ್ಮ ಕೈಯಿಂದ ನುಸುಳಿಕೊಂಡು ಹಾರಿಯೂ ಹೋಗಬಾರ್ದು, ಹಾಗೆ ಹೋಲ್ಡ್ ಮಾಡಬೇಕು ನೀವು. ಪಾರಿವಾಳ ಹಿಡ್ಕೊಳ್ತೀನಿ ಅನ್ನೋ ಅಂತ ಎಲ್ಲೂ ಹಾರೋಗಬಾರ್ದು ಅಂತೇಳಿ ಗಟ್ಟಿಯಾಗಿ ಬಿಗಿದು ಹಿಡ್ಕೊಂಡ್ಬಿಟ್ರೆ ನೀವು ಉಸಿರುಗಟ್ಟು ಸತ್ತೋಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಮಗನ ಕಥೆ ಆಗಿರೋದಿಲ್ಲಿ. ನೀವು ಗೆದ್ರಿ ಅಪ್ಪ, ನಾನು ಸೋತೋಗಿದ್ದೀನಿ, ನಿಮಗೆ ಅಭಿನಂದನೆಗಳು ಅಪ್ಪ. ಡೆತ್ ನೋಟಲ್ಲಿ ಬರೆದಿರೋದು ಈ ವ್ಯಕ್ತಿ. ನಿರಂತರ ಮಾನಸಿಕ ಕಿರುಕುಳ, ಅತಿಯಾದ ಕಟ್ಟುನಿಟ್ಟು, ನಾನು ಇದರಿಂದ ಬೇಸತ್ತು ಬಿಟ್ಟಿದ್ದೀನಪ್ಪ. ಫೈನಲಿ ಯು ಒನ್, ಐ ಲಾಸ್ಟ್. ಬೇಸತ್ತು ಯುವ ವಕೀಲ ಪ್ರಿಯಾಂಶು ಶ್ರೀವಾಸ್ತವ ಆತ್ಮಹತ್ಯೆ ಮಾಡಿಕೊಂಡಿರೋದು. ಕಾನ್ಪುರ ಕೋರ್ಟ್ ಸಂಕೀರ್ಣದ 5ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಸಾಯೋ ಮುನ್ನ ಸುದೀರ್ಘ ಡೆತ್ ನೋಟನ್ನು ಬರೆದು ವಾಟ್ಸಪ್ ಸ್ಟೇಟಸನ್ನು ಹಾಕ್ಕೊಂಡು ಸತ್ತಿರೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಇದು ವೈರಲ್ ಆಗ್ತಾ ಇದೆ. ಪೋಷಕರು ಮಕ್ಕಳ ನಡುವಿನ ಸಂಬಂಧದ ಬಗ್ಗೆ ಚರ್ಚೆ ಹುಟ್ಟು ಹಾಕಿರುವಂಥ ಘಟನೆ ಇದು. ಶಿಸ್ತು ಬೇಕು ಸರಿ, ಶಿಸ್ತೇ ಎಲ್ಲ ಆಗಿಬಿಟ್ರೆ, ಆ ಕಡೆ ಈ ಕಡೆಗೆ ಮಿಸ್ಕಾಡ್ಲಿಕ್ಕೂ ಅವಕಾಶ ಇಲ್ಲದೆ ಇದ್ದುಬಿಟ್ರೆ ಅದು ಸರಿ ಹೋಗಲ್ಲ. ಸರಿ, ನಿಮ್ಮ ಜೀವನ ನೀವು ಬದುಕಿದ್ದೀರಿ, ಮಕ್ಕಳು ಸ್ವಲ್ಪ ಫ್ರೀಡಮ್ ಬೇಕು ನಿಜ. ನೀವು ಸ್ವಾತಂತ್ರ್ಯ ಕೊಡಿ ಅವ್ರಿಗೆ, ಸ್ವೇಚ್ಛೆ ಕೊಟ್ಟುಬಿಡಿ ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಸ್ವಾತಂತ್ರ್ಯದ ಹೆಸರಲ್ಲಿ ಸ್ವೇಚ್ಛೆ ಅನ್ನೋ ಒಂದು ಇದರಲ್ಲಿ ಎಲ್ಲವನ್ನು ಕಟ್ಟಾಕ್ಬಿಡ್ತೀನಿ ಅಂತ ಹೋದಾಗ ಇಂಥ ದುರ್ಘಟನೆ ನಡೆಯುತ್ತೆ. ಏನಿದೆ ಡೆತ್ ನೋಟಲ್ಲಿ? ಯಾರನ್ನೂ ಕೇಳಿದೆ, ಒಂದು ಸಲ ರೆಫ್ರಿಜರೇಟ್ರಿಂದ ಮಾವಿನ ಜ್ಯೂಸ್ ತೊಗೊಂಡ್ಬಿಟ್ಟೆ ನಾನು, ಒಂದು ಮ್ಯಾಂಗೋ ಜ್ಯೂಸ್ ಕುಡಿದ್ಬಿಟ್ಟೆ. ಒಂದು 6 ವರ್ಷದ ಮಗುವಪ್ಪ ನಾನಾಗ. ನನ್ನ ಬಟ್ಟೆ ಬಿಚ್ಚಿಸ್ಬಿಟ್ಟು ನೀವು ಆಚೆ ನಿಲ್ಲಿಸ್ಬಿಟ್ರಲ್ಲ ಅವತ್ತು, ಸರಿನಾ ಅಪ್ಪ ಇದು? ಪೋಷಕರು ತಮ್ಮ ಮಕ್ಕಳೊಂದಿಗೆ ಕಟ್ಟುನಿಟ್ಟಾಗಿರಬೇಕು, ಆದರೆ ಅದು ಉಸಿರುಗಟ್ಟಿಸುವ ಹಂತಕ್ಕೆ ಹೋಗಬಾರ್ದು. ಸಣ್ಣ ಸಣ್ಣ ವಿಷಯಗಳಿಗೆ ಆಗಾಗ ಪ್ರಶ್ನೆ ಮಾಡಲಾಗ್ತಾ ಇತ್ತು. ನನ್ನ ಮೇಲೆ ಯಾವಾಗಲೂ ಪ್ರೆಷರ್ ಹಾಕ್ತಾಯಿದ್ರು. ಒತ್ತಡದಿಂದ ನನಗೆ ಬದುಕೋಕ್ಕಾಗಲಿಲ್ಲ. ನನ್ನ ತಂದೆ ಸಾರ್ವಜನಿಕವಾಗಿ ತನ್ನನ್ನು ಅವಮಾನ ಮಾಡ್ತಾಯಿದ್ರು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವಾಗ ವಾಪಸ್ ಬರ್ತಾ ಇದ್ದೀನಿ, ಫೋನಲ್ಲಿ ಯಾರೊಂದಿಗೆ ಮಾತನಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದರು. ನನ್ನ ಜೀವನದಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡ್ತಾಯಿದ್ರು ಇವರು, ಉಸಿರುಗಟ್ಟಿಸ್ತಾ ಇತ್ತು ನನಗೆ. ಎಲ್ಲ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ತಡೆಯೋಕ್ಕೆ ಸಾಧ್ಯವಾಗದಷ್ಟು ಹಿಂಸೆ ಮಾಡಬೇಡಿ. ನನ್ನ ತಂದೆಗೆ ನನ್ನ ದೇಹವನ್ನು ಮುಟ್ಟಕ್ಕೂ ಬಿಡಬೇಡಿ, ಅದಕ್ಕೂ ಅವರು ಅರ್ಹರಿಲ್ಲ. ನನ್ನ ಮೃತದೇಹವನ್ನು ಮುಟ್ಲಿಕ್ಕೂ ನನ್ನ ತಂದೆಗೆ ಯೋಗ್ಯತೆ ಇಲ್ಲ, ಅವ್ರನ್ನ ಮುಟ್ಟಕ್ಕೆ ಬಿಡಬೇಡಿ. ಆ ವ್ಯಕ್ತಿಯ ಲಾಸ್ಟ್ ಮಾತುಗಳಿವು. ಯಾವ ಕ್ರಮವೂ ಬೇಡ ಅವ್ರ ಮೇಲೆ. ಪುತ್ರ ಶೋಕಂ ನಿರಂತರಂ ಅಂತ ಒಂದು ಪನಿಷ್ಮೆಂಟ್ ಇದೆಯಲ್ಲ, ಅದೊಂದೇ ಸಾಕು ಆ ಮನುಷ್ಯನಿಗೆ. ಯಾವ್ಯಾವ ಕ್ರಮಗಳು ಆ ಮನುಷ್ಯನ ಮೇಲೆ ಬೇಡ. ನನ್ನ ಕುಟುಂಬ ಕಷ್ಟ ಎದುರಿಸುವುದನ್ನು ನಾನು ಬಯಸೋದಿಲ್ಲ. ನನ್ನ ತಂದೆ ಮೇಲೆ ಕ್ರಮ ಆಗಿಬಿಟ್ರೆ ಆ ಕಷ್ಟವನ್ನು ನನ್ನ ಕುಟುಂಬನೇ ಫೇಸ್ ಮಾಡುತ್ತೆ. ಈ ಹುಡುಗ ಬದುಕಬೇಕಾಗಿತ್ತು ರೀ, ನಿಜವಾಗ್ಲೂ ಈ ಹುಡುಗ ಬದುಕಬೇಕಾಗಿತ್ತು. ಇಷ್ಟು ಒಳ್ಳೆಯ ಆಶೆ ಇರ್ತಕ್ಕಂಥ ವ್ಯಕ್ತಿ, ನನ್ನ ಫ್ಯಾಮಿಲಿಗೆ ತೊಂದರೆ ಆಗಬಾರ್ದು ಅಂತಿರ್ತಕ್ಕಂಥ ವ್ಯಕ್ತಿ, ಓದ್ಕೊಂಡು ಲಾಯರ್ ಆದಂಥ ವ್ಯಕ್ತಿಗೆ ಈಗಲೂ ನಿನ್ನ ಫೋನ್ ಏನು, ನೀನು ಎಷ್ಟೊತ್ತಿಗೆ ಹೋಗ್ತಿದ್ಯಾ, ಎಷ್ಟೊತ್ತಿಗೆ ಬರ್ತಿದ್ಯಾ, ಎಲ್ಲಿ ಕೂತಿದ್ದೆ, ಎಲ್ಲಿ ನಿಂತಿದ್ದೆ, ಎಲ್ಲಿ ಊಟ ಮಾಡಿದೆ, ಕಾಫಿ ಕುಡಿದೆ, ಟೀ ಕುಡಿದೆ, ಇದೇನು ರೀ ಬದುಕು? ಇಂತಹ ತಂದೆ ಯಾರ್ಯಾರಿಗೂ ಬೇಡ ಅಂಥೇಳಿ ನಾನು ಬಯಸ್ತಾ ಇದ್ದೀನಿ ಅಂಥೇಳಿ ಹುಡುಗ ಹೇಳಿದಾನಲ್ಲ, ಆ ಹುಡುಗ ಅಲ್ಲ, ಇಂಥ ತಂದೆ ಯಾರಿಗೂ ಸಿಗಬಾರ್ದು ರೀ. ಹುಡುಗ ಹೇಳ್ದ ಅನ್ನೋ ಕಾರಣಕ್ಕಲ್ಲ, ಇಷ್ಟು ಹಿಂಸೆ ಆಗಬಾರ್ದು. ತಂದೆಗೆ ನಾನು ಸತ್ತ ಮೇಲೂ ಒಂದು ಒಳ್ಳೆ ಆಶಯ ಇಟ್ಕೊಂಡು ಹೇಳ್ತಾ ಇದ್ದಾನಲ್ಲ, ಕ್ರಮ ಬೇಡ ಅವ್ರ ಮೇಲೆ, ಇಂಥ ತಂದೆ ಯಾರಿಗೂ ಸಿಗದೇ ಇರಲಿ ಅಂತೇಳಿ ಹೇಳ್ತಾ ಇದ್ದಾನಲ್ಲ, ತುಂಬ ನೋವಿನ ಘಟನೆ ಇದು. ಉತ್ತರ ಪ್ರದೇಶದಲ್ಲಿ ನಡೆದಿದೆ.